ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮವು ಈ ವಾರ ಬಿಬಿ ಪ್ಯಾಲೇಸ್ ಆಗಿ ಬದಲಾಗಿದೆ. ಸ್ಪರ್ಧಿಗಳು ಸಿಬ್ಬಂದಿಯಂತೆ ಅತಿಥಿಗಳಾದ ರಜತ್, ಉಗ್ರಂ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ ಪೈ, ಚೈತ್ರಾ ಕುಂದಾಪುರ್ ಅವರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಮಾಜಿ ಸ್ಪರ್ಧಿಗಳು ಗೆಸ್ಟ್ ಆಗಿ ಬಂದಿದ್ದೇ ತಡ. ಬಂದ ದಿನವೇ ಅತಿಥಿಗಳು ಮತ್ತು ಗಿಲ್ಲಿ ನಟ ಮಧ್ಯೆ ವಾದವಾಗುತ್ತದೆ. ಈ ಮಧ್ಯೆ ನಿನ್ನೆ ನಡೆದ ಎಪಿಸೋಡ್ನಲ್ಲಿ ರೋಸ್ಟ್ ಮಾಡುವ ಟಾಸ್ಕ್ನಲ್ಲಿ ಗಿಲ್ಲಿ ನಟ ಅತಿಥಿಗಳನ್ನ ಹಿಗ್ಗಾಮುಗ್ಗಾ ರೋಸ್ಟ್ ಮಾಡಿದ್ದಾರೆ. ಅತಿಥಿಗಳಿಗೆ ಮನರಂಜನೆ ನೀಡುವ ಸಲುವಾಗಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸೂಚಿಸಿದ್ದರು. ಇದರ ಅನುಸಾರವಾಗಿ ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ಇಡೀ ಮನರಂಜನಾ ಕಾರ್ಯಕ್ರಮದ ನಿರೂಪಣೆ ಹಾಗೂ ಅತಿಥಿಗಳನ್ನ ಒಳ್ಳೆ ರೀತಿಯಲ್ಲಿ ರೋಸ್ಟ್ ಮಾಡುವಂತೆ ಬಿಗ್ ಬಾಸ್ ಜವಾಬ್ದಾರಿಯನ್ನ ವಹಿಸಿದ್ದರು. ಶುರುವಿನಲ್ಲೇ ಈ ವಾರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದುಕೊಂಡಿದ್ದೆ, ಆದರೆ ಇಷ್ಟೊಂದು ಇರಿಟೇಟಿಂಗ್ ಆಗಿರುತ್ತೆ ಅಂದುಕೊಂಡಿರಲಿಲ್ಲ ಎಂದು ಗಿಲ್ಲಿ ನಟ ಅವರು ರೋಸ್ಟಿಂಗ್ ಮಾಡುತ್ತಾರೆ. ಇವರು ಮಾಡಿದ ಸೆಟಪ್, ಕೊಟ್ಟಿದ್ದ ಬಿಲ್ಡಪ್ ಎಲ್ಲ ನೋಡ್ಬಿಟ್ಟು ವಾವ್ ಅನ್ನೋ ಥರ ಯಾರಾದರೂ ಬರ್ತಾರೆ ಅಂದುಕೊಂಡಿದ್ದೆ. ಇವರು ಬಂದ ಮೇಲೆ ತೂ ಅನ್ನೋ ಥರ ಆಗ್ಬಿಡ್ತು ಅಂತ ಗಿಲ್ಲಿ ಅವರು ಹೇಳ್ತಾರೆ. ಬಂದಾಗಿನಿಂದ ಕ್ಯಾಪ್ಟನ್ ರೂಮ್ ಇಟ್ಕೊಂಡು ಕೂತಿದ್ದೀರಾ, ನೀವೇನು ಕ್ಯಾಪ್ಟನ್ ಆಗಿಲ್ವಾ ಅಥವಾ ಕ್ಯಾಪ್ಟನ್ ರೂಮ್ ನೋಡೇ ಇಲ್ವಾ? ಇಲ್ಲಿ ಕಂಟೆಸ್ಟೆಂಟಾ ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬಂದಿದ್ದೀರಾ ಇಲ್ಲ ಗೆಸ್ಟಾ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದೆ ಎಂದು ಗಿಲ್ಲಿ ನಟ ಅವರು ಹೇಳಿದ್ದಾರೆ. ನಂತರ ಮಿತಿಮೀರಿದ ಗಿಲ್ಲಿ ಕಾಮಿಡಿಯಿಂದ ಅತಿಥಿಗಳಿಗೆ ಹರ್ಟ್ ಆಗಿ ರಜತ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಗಿಲ್ಲಿದು ಮಾತ್ರ ತಪ್ಪಿಲ್ಲ, ಎರಡೂ ಕಡೆಯಿಂದಲೂ ತಪ್ಪಾಗಿದೆ. ಗೆಸ್ಟ್ಗಳೇ ಗಿಲ್ಲಿಯ ಕಾಲೆಳೆದು ಸ್ಟಾರ್ಟ್ ಮಾಡಿದ್ರು. ಗಿಲ್ಲಿ ಸ್ವಲ್ಪ ಜಾಸ್ತಿ ರಿಯಾಕ್ಟ್ ಆಗಿದ್ದಾರೆ. ಗಿಲ್ಲಿ ಮೇಲೆ ಮಾತ್ರ ತಪ್ಪು ಹೊರಿಸುವುದು ಸರಿಯಲ್ಲ ಎಂದಿದ್ದಾರೆ ವೀಕ್ಷಕರು. ಗಿಲ್ಲಿ ಮೇಲೆ ಮಾತ್ರ ತಪ್ಪು ಹೊರಿಸುವುದು ಸರಿಯಲ್ಲ ಅಂತ ವೀಕ್ಷಕರು ಕಮೆಂಟ್ ಮಾಡ್ತಿದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ.